ಎಲ್ಲ ಅಡಿಕೆ ಬೆಳೆಗಾರರಿಗೆ ನಮಸ್ಕಾರಗಳು. ನಾನು ಮಂಜುನಾಥ್ ಮಾತಾಡ್ತಿರೋ ಸ್ನೇಹಿತರೆ. ಇವತ್ತು ನಾವು ಒಂದು ಅಡಿಕೆ ತೋಟ ತೋರ್ಸಕ್ಕೆ ಬಂದಿದ್ದೀವಿ ನಿಮಗಿದು. ಈ ತೋಟ ಬಂದ್ಬಿಟ್ಟು ನೋಡ್ಬೋದು, ಗಿಡ ನೀವು ಯಾವ ಥರ ಕುಚ್ಚು ಹಿಡಿದಿದೆ. ಒಂದೊಂದು ಗಿಡಕ್ಕೆ ಕನಿಷ್ಠ ಅಂದರೂ ಕೂಡ 4 ರಿಂದ 9 ಗೊನೆ ಹಿಡಿದಿದೆ ಸ್ನೇಹಿತರೆ. ಇದು ಎರಡನೇ ವಿಡಿಯೋ ಮಾಡಿದ್ದು ಈ ತೋಟದ್ದು. ಇವರು ನಮ್ಮ ಏಕಾಂತಪ್ಪ ಸರ್, ಇವರು ಈ ತೋಟದ ಮಾಲೀಕರು. ಸರ್ ಯಾವ ಊರು ಸರ್? ಸರ್ ಕೂನ್ಬೇವು ಗ್ರಾಮ, ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ, ತುರ್ನೂರು ಹೋಬಳಿ. ಸರ್ ಎಷ್ಟು ವರ್ಷದ ಗಿಡ ಸರ್ ಇದು? ಸರ್ 4 ವರ್ಷ ತುಂಬಿ 3ನೇ ತಿಂಗಳಾಗಿದೆ ಸರ್ ತೋಟ. 4 ವರ್ಷ ತುಂಬಿ 3ನೇ ತಿಂಗಳಾಗಿದೆ ಸರ್ ಗಿಡ. ಸರ್ 4ನೇ ತಿಂಗಳು ಬಿದ್ದಿದೆ. 4ನೇ ತಿಂಗಳು ಬಿದ್ದಿದೆ. ನನಗೆ 2 ತಿಂಗಳು ಕೆಳಗಡೆ ನಿಮ್ಮ ಹತ್ರ ಬಂದೋಗಿದೆ ಸರ್. ಸರ್ ಬಂದಿದ್ದೀರಿ ಸರ್ ತಾವು. ಸರ್ ಗಿಡ ಒಂದೊಂದು ಗಿಡಕ್ಕೆ ಎಷ್ಟೆಷ್ಟು ಕುಂಚಲು ಹಿಡಿದಿದೆ ಸರ್ ಈಗ? ಸರ್ 6, 5, 7 ಬಂದಿದೆ ಸರ್ ಒಂದೊಂದು ಗಿಡದಲ್ಲಿ. ಗೊಂಚಲುಗಳು ತಾವು ನೋಡ್ಬೋದು. ಫಸ್ಟ್ನೇ ಕೊಯ್ಲು ಇದು? ಅದೇ ಸರ್, ಫಸ್ಟ್ ಕಟಿಂಗ್ ಆಗಿದೆ ಸರ್. ಫಸ್ಟ್ ಕಟಿಂಗ್ ಆಗಿದೆ ಸರ್. ಎಷ್ಟು ಟನ್ ಬಂತು ಸರ್ ಫಸ್ಟ್ ಕಟಿಂಗ್? ಸರ್ ಫಸ್ಟ್ ಟನ್ ಒಂದು ಕಾಲ್ ಟನ್ ಬಂದಿದೆ ಸರ್. ಒಂದು ಕಾಲ್ ಟನ್ ಬಂದಿದೆ ಫಸ್ಟ್ ಕೊಯ್ಲಲ್ಲಿ. ಅಂದ್ರೆ ಫಸ್ಟ್ ಕೊಯ್ಲಿಂದ ಅಂದ್ರೆ ಸರ್ 10 ಕ್ವಿಂಟಲ್ 5 ಕ್ವಿಂಟಲ್ ಬಂದಿದೆ ಸರ್. 5 ಕ್ವಿಂಟಲ್ ಬಂದಿದೆ. 5 ಕ್ವಿಂಟಲ್ ಬಂದಿದೆ ಸರ್. ಫಸ್ಟ್ ಕೊಯ್ಲು ಕಡಿಮೆ ಬೀಳುತ್ತೆ ಸರ್, ಹಾಗಾಗ್ಬಿಟ್ಟು 5 ಕ್ವಿಂಟಲ್ ಬಂದಿದೆ ಸರ್. 5 ಕ್ವಿಂಟಲ್ ಬಂದಿದೆ ಸರ್. ಎಷ್ಟು ಗಿಡ ಇದೆ ಸರ್ ಟೋಟಲ್ ಇದು? ಸರ್ 570 ಗಿಡ ಇದೆ ಸರ್. 570 ಗಿಡ ಇದೆ ಸರ್. ಸರ್ ಲಾಸ್ಟ್ವರೆಗೂ 4ನೇ ಕೊಯ್ಲವರೆಗೂ ಎಷ್ಟು ಕ್ವಿಂಟಲ್ ಬರ್ಬೋದು ಸರ್ ಇದು? ಸರ್ ಇದು ಫಸ್ಟ್ನೇ ವರ್ಷದ ಗಿಡ ಆಗಿರೋದ್ರಿಂದ ಒಂದು 50 ಕ್ವಿಂಟಲ್ ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ ಸರ್. 50 ಕ್ವಿಂಟಲ್ ಮೇಲೆ ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ. 500 ಮಾಡ್ತೀವಿ ಸರ್. ಸ್ನೇಹಿತರೆ ನೋಡ್ಬೋದು, ಪ್ರತಿಯೊಂದು ಗಿಡ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಈ ಗೊನೆ ಕೂಡ ಇಡ್ತೀನಿ. 1, 2, 3, 4, 5 ಫಸ್ಟ್ನೇ ಗಿಡದಲ್ಲ ನೋಡ್ರಿ. ಕಾಯಿ ಯಾವ ಥರ ಕಟ್ಟಿದೆ, ಸೈಜ್ ನೋಡ್ರಿ. ಮತ್ತು ಗಿಡ, ಈ ಗಿಡಗಳಿಗೆ ವಿಯೋಮಾರ್ಟ್ ಪ್ರಾಡಕ್ಟ್ ಕಿಸಾನ್ ಕಿಂಗ್ ಗ್ರೋತ್ ಡೆವಲಪರ್ ಪ್ರತಿ ಗಿಡಕ್ಕೆ ಎಷ್ಟು ಕೊಟ್ಟಿದ್ದೀರಾ ಸರ್? ಸರ್ ನೀವು ಕೊಟ್ಟಿರ್ತಕ್ಕಂಥ ಪ್ರಾಡಕ್ಟ್ನ 250 ಲೀಟರ್ ನೀರಿಗೆ ಕಲ್ಸ್ಕೊಂಡ್ಬಿಟ್ಟು 2 ಲೀಟರ್ ಡ್ರೆಂಚಿಂಗ್ ಕೊಟ್ಟಿದ್ದೀವಿ ಸರ್. ನೆಲ ತುಂಬಾ ಹಸಿ ಇದ್ದಾಗ ಡ್ರೆಂಚಿಂಗ್ ಕೊಟ್ಟಿರ್ತಕ್ಕಂಥದ್ದು ಸರ್. ಹೌದು. ಎಷ್ಟು ಸತಿ? 2 ಟೈಮ್ ಕೊಟ್ಟಿದ್ದೀವಿ ಸರ್. 2 ಟೈಮ್ ಉಪಯೋಗಿಸಿದ್ರ ಸರ್? ನವೆಂಬರ್ ಡಿಸೆಂಬರ್ ಅಲ್ಲಿ ಒಂದು ಟೈಮು, ನೋಡ್ಬೋದು ಮೇ ಸ್ನೇಹಿತರೆ. ಜೂನ್ ಅಲ್ಲಿ ಒಂದು ಟೈಮ್ ಸರ್. ನವೆಂಬರ್ ಡಿಸೆಂಬರ್ ಅಲ್ಲಿ, ಮೇ ಜೂನ್ ಅಲ್ಲಿ. ಸ್ನೇಹಿತರೆ ನಾವು ಒಂದು ಗಿಡ ತೋರಿಸ್ತಾ ಇಲ್ಲ, ಪ್ರತಿಯೊಂದು ಗಿಡ ತೋರಿಸ್ತಾ ಇದೀನಿ. ನೀವು ಕುಚ್ಚು ನೋಡ್ಬೋದು. ತೋಟ ಪೂರ್ತಿ ಸುತ್ತಾಕೊಂಡ್ಬಂದ್ರು ಕೂಡ ಇವರು ಏಕಾಂತಪ್ಪರ ತೋಟ ಪ್ರತಿಯೊಬ್ಬರು ಕೂಡ ಬಂದು ವಿಸಿಟ್ ಮಾಡಿ. ಒಂದು ಗಿಡ ಅಲ್ಲ ಸ್ನೇಹಿತರೆ, ಎಲ್ಲ ಗಿಡ ನೋಡ್ಬೋದು ನೀವು. ಯಾವ ತರ ಬರೇ 4 ವರ್ಷದ 4 ತಿಂಗಳ ಗಿಡ ಅಲ್ವಾ ಸರ್? ಅದೇ ಸರ್, ಪರ್ಫೆಕ್ಟ್. ಯಾವ ತರ ಕಟ್ಟಿದೆ, ಮತ್ತೆ ಮಣ್ಣಿನ ಫಲವತ್ತತೆ ಯಾವ ತರ ಇದೆ, ಮಣ್ಣು ಪ್ರತಿಯೊಂದು ಗಿಡ ಇಡೀ ತೋಟ ಸುತ್ಕೊಂಡ್ಬಂದ್ರು ಕೂಡ ಅಡಿಕೆಯಲ್ಲಿ ಇವತ್ತು ಈ ಭಾಗದಲ್ಲಿ ಟೆಂಪರೇಚರ್ ಯಾವಾಗಲೂ ಕೂಡ 33-38 ಡಿಗ್ರಿ ಇರುವಂತ ಟೆಂಪರೇಚರ್ ಅಲ್ವಾ ಸರ್ ಇದು? ಇರುತ್ತೆ ಸರ್. ಇಂಥ ಏರಿಯಾದಲ್ಲಿ ನೋಡ್ರಿ, ಗರಿಗಳು ನೋಡ್ರಿ ಯಾವ ತರ ಇದೆ, ಹಚ್ಚ ಹಸಿರು ಕಾಡಸರು. ಮತ್ತೆ ಗೊನೆಗಳು ನೋಡ್ರಿ, ನನ್ನ ಪ್ರಕಾರ 4 ರಿಂದ 9 ಗೊನೆ ತನಕನೂ ಕಟ್ಟಿದೆ ಸರ್. ಪ್ರತಿ ಗಿಡಕ್ಕೂ 4 ರಿಂದ 9 ಗೊನೆ ತನಕನೂ ಕಟ್ಟಿದೆ. ಇದಕ್ಕೆ ನಮ್ಮ ಸೋಮಶೇಖರ್ ಅವರು ಒಳ್ಳೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಸರ್. ಸೋಮವಾರ ಹೇಳ್ದಂಗೆ ನೀವು ಮತ್ತೆ ಇದು ಮಾಡಿದಂಗೆ ನಾವು 2 ಟೈಮು ಕಿಸಾನ್ ಕಿಂಗ್ ಗ್ರೋತ್ ಡೆವಲಪರ್ನ ಬಳಸಿ ಇದು ಮಾಡಿದ್ವಿ ಸರ್. ಹಾಂ ಸರ್. ಟ್ರೆಂಚಿಂಗು. ಹಾಂ ಸರ್. ಇದಕ್ಕೆ ಯಾವುದೇ ರೀತಿಯ ಕೆಮಿಕಲ್ ಫರ್ಟಿಲೈಸರ್ಸ್ಗಳಾಗ್ರಿ ಮತ್ತೆ ಯಾವ ರೀತಿಯ ಒಂದು ಬಳಸಿಲ್ಲ ಸರ್. ರಾಸಾಯನ ಮುಕ್ತ ಸರ್. ರಾಸಾಯನಿಕ ಯಾವುದು ಬಳಸಿಲ್ಲ. ಇಲ್ಲ ಸರ್. ತಿಪ್ಪೆ ಗೊಬ್ಬರ ನಮ್ಮ ಪ್ರಾಡಕ್ಟ್ ಕಲ್ಟಿವೇಶನ್ ಮಾಡ್ಬಿಟ್ಟಿದೀವಿ ಸರ್. ಪ್ರತಿ ಗಿಡ ನೋಡಿ ಸ್ನೇಹಿತರೆ, ಪ್ರತಿ ಗಿಡ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಗಿಡ ಅಲ್ಲ, ಈ ಗಿಡಗಳಿಗೆ ಈಗ ಆಲ್ರೆಡಿ ನಮ್ಮ ವಿಯೋಮಾರ್ಟ್ ಇಂಡಿಯಾ ಕಂಪನಿ ಬಂದ್ಬಿಟ್ಟು 8 ವರ್ಷದ ಕಂಪನಿ ಸ್ನೇಹಿತರೆ. ಇದು ಪೂನಾದಲ್ಲಿ ಹೆಡ್ ಆಫೀಸ್ ಇದೆ. ಈ ಕಂಪನಿಯಲ್ಲಿ ನಮಗೆ ಹೆಚ್ಚು ಕಮ್ಮಿ 7 ರಿಂದ 9 ಪ್ರಾಡಕ್ಟ್, ಅಗ್ರಿಕಲ್ಚರ್ ಪ್ರಾಡಕ್ಟ್ ಇದಾವೆ. ಅದರಲ್ಲಿ ನಾವು ವಿಯೋಮಾರ್ಟ್ನ ಕಿಸಾನ್ ಕಿಂಗ್, ಕಿಸಾನ್ ಗ್ರೋತ್ ಡೆವಲಪರ್ನ ಅಡಿಕೆ ತೋಟಗಳಿಗೆ ತುಂಬಾ ಬಳಸ್ತೀವಿ ಪ್ರಾಡಕ್ಟನ್ನು. ನೋಡಿ, 4 ವರ್ಷದ 3 ತಿಂಗಳಲ್ಲಿ ಯಾವ ತರ ಪ್ರತಿ ಗಿಡದಲ್ಲೂ ಕೂಡ ನೀವು ನೋಡ್ಬೋದು, ಅಬ್ಸರ್ವ್ ಮಾಡಿ. ಪ್ರತಿ ಗಿಡದಲ್ಲೂ ಕೂಡ ಕುಚ್ಚು ನೋಡ್ರಿ, ಎಷ್ಟು ಕುಚ್ಚು ಕೊಯ್ದಿರ. ಆಲ್ರೆಡಿ ಫಸ್ಟ್ನೇ ಕೊಯ್ಲು ಒಂದು ಕಟಿಂಗ್ ಆಗಿದೆ. ಈಗ 2ನೇ ಕಟಿಂಗ್ ಹೆಂಗಿದೆ, ಅವ್ರು ಹೇಳೋ ಪ್ರಕಾರ 50 ಕ್ವಿಂಟಲ್ಗೆ ಹೆಚ್ಚಿಗೆ ಅಧಿಕ ಇಳುವರಿ ಬರುತ್ತೆ ಅಂತ ಹೇಳ್ತಾರೆ. ನಮ್ಮ ಈ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳಲ್ಲಿ ಅದ್ಭುತವಾದ ರಿಸಲ್ಟ್ ಇದೆ. ಮಣ್ಣಿನ ಫಲವತ್ತತೆ, ಮಣ್ಣಿನ pH ವ್ಯಾಲ್ಯೂ, ಮಣ್ಣಲ್ಲಿ ಆರ್ಗ್ಯಾನಿಕ್ ಹ್ಯೂಮಸ್ ಕಾರ್ಬನ್ ಮತ್ತು ಎರೆಹುಳು ಉತ್ಪನ್ನ, ಮಣ್ಣು ಕೂಡ ನೀವು ನೋಡ್ಬೋದು ಎಷ್ಟು ಸ್ಮೂತ್ ಆಗಿದೆ ಅಂತ ಹೇಳಿ ಭೂಮಿಯಲ್ಲಿ. ಇಂಥ ಅದ್ಭುತವಾದ ಇಳುವರಿ ಮತ್ತು ಗಿಡಗಳ ದೀರ್ಘ ಬಾಳಿಕೆ. ಯಾಕಂದ್ರೆ ಇಲ್ಲಿ ರಾಸಾಯನಿಕ ಇಲ್ಲ ಸ್ನೇಹಿತರೆ. ಮಣ್ಣಿನ pH ವ್ಯಾಲ್ಯೂ ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ. ಪ್ರತಿ ವರ್ಷ ಕೂಡ ಇಳುವರಿ ಇಲ್ಲಿ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಯಾಕೆ? ಆರ್ಗ್ಯಾನಿಕ್ ಪದ್ಧತಿಯಲ್ಲಿ ನಾವು ಬಳಸ್ಕೊಂಡ್ ಬಂದಾಗ. ಮತ್ತು ವಿಯೋಮಾರ್ಟ್ ಪ್ರಾಡಕ್ಟ್ ಕಂಪನಿ, ವಿಯೋಮಾರ್ಟ್ ಕಂಪನಿ ಇವತ್ತು ಮೊನ್ನೆ ಕಂಪನಿ ಅಲ್ಲ ಸ್ನೇಹಿತರೆ, 8 ವರ್ಷದಿಂದ ಆಲ್ ಓವರ್ ಇಂಡಿಯಾದಲ್ಲಿ, ಇವತ್ತು ಕಾಶ್ಮೀರದಲ್ಲಿ ಕೇಸರಿ ಯಾಪಲ್ಲಿ ಕೊಡ್ತೀವಿ, ಕನ್ಯಾಕುಮಾರಿಯಲ್ಲಿ ದವನ ಕೊಡ್ತಾ ಇದ್ದೀವಿ, ಕರ್ನಾಟಕದಲ್ಲಿ ಪಪ್ಪಾಯ, ದಾಳಂಬ್ರೆ, ಅಡಿಕೆ, ಕಬ್ಬು ಎಲ್ಲ ಕ್ರಾಪ್ಗೂ ಪ್ರತಿಯೊಂದು ಸ್ಟೇಟಲ್ಲೂ ಕೂಡ ಇವತ್ತು ಆಲ್ ಓವರ್ ಇಂಡಿಯಾದಲ್ಲಿ ಇರುವಂತಹ ವಿಯೋಮಾರ್ಟ್ ಕಂಪನಿ ಇದು. ಇದೇನು ಸಣ್ಣ ಕಂಪನಿ ಇಲ್ಲ ಸ್ನೇಹಿತರೆ, ದೊಡ್ಡ ಮಟ್ಟದ ಕಂಪನಿ. ಈ ಕಂಪನಿಯ ಪ್ರಾಡಕ್ಟ್ ರಿಸಲ್ಟ್ ಕೂಡ ಇವತ್ತು ರೀಪರ್ಚೇಸ್ ರೇಷಿಯೋ 70% ಇದೆ ಈ ಕಂಪನಿಯಲ್ಲಿ. ಯಾಕೆ ಅಂದ್ರೆ ಈ ರಿಸಲ್ಟ್ ಇದ್ದಾಗ ಸರ್, 3 ವರ್ಷ ಈ ಪ್ರಾಡಕ್ಟ್ ಬಳಸ್ತೀರಾ ನೀವು ತೋಟಕ್ಕೆ?
ಈ ಟೈಮ್ 2 ಟೈಮ್ ಬಳಸಿದೆ ಸರ್, ಮುಂದಿನ ಸಾರಿ 3 ಟೈಮ್ ಸರ್ ನೀವು ಹೇಳಿದಾಗ. ಯಾಕಂದ್ರೆ ಈ ರಿಸಲ್ಟ್ ಆತರ ಇದೆ, ರಿಸಲ್ಟ್ ಇದೆ ಸರ್, ನಾವು ಕಣ್ಣಾರೆ ನೋಡಿರ್ತಕ್ಕಂಥ ಸರ್. ಪ್ರತಿಯೊಬ್ಬ ರೈತರಿಗೂ ತೋಟ ಬಂದು ನೋಡಿ ಕೇಳ್ಬೋದಾ ಸರ್? ಯಾವೇ ರೈತ ಅದು ಬಂದು ನೋಡ್ಕೊಂಡು ಹೋಗ್ಬೋದು ಸರ್. ದಯವಿಟ್ಟು ರೈತರಲ್ಲಿ ವಿನಂತಿ ಸರ್, ಯಾವುದೇ ಕೆಮಿಕಲ್ನ ಬಳಸಿ ತೋಟ ಮಾಡೋಕ್ಕೆ ಇಷ್ಟಪಡಬೇಡಿ. ಜೀರೋ ಕಲ್ಟಿವೇಶನ್ ಅಲ್ಲಿ ಮಾಡಿ ಸರ್. ಸಾರ ಇಳಿರ್ತಕ್ಕಂಥ ಪ್ರಾಡಕ್ಟ್ ಯೂಸ್ ಮಾಡಿ, ಜೀರೋ ಕಲ್ಟಿವೇಶನ್ ಅಲ್ಲಿ ಮಾಡಿ, ಆರ್ಗ್ಯಾನಿಕ್ ಅಲ್ಲಿ ಮಾಡಿ. ಕೆಮಿಕಲ್ ಮಾತ್ರ ಯಾವುದೇ ರೀತಿಯ ಕಳೆನಾಶಕಗಳನ್ನ ಬಳಸಬೇಡಿ, ರೈತರಲ್ಲಿ ವಿನಂತಿ ಸರ್. ಆರ್ಗ್ಯಾನಿಕ್ ಫಾರ್ಮಿಂಗ್ ಇಸ್ ಪ್ರಾಫಿಟಬಲ್ ಫಾರ್ಮಿಂಗ್ ಅಂತ ಯಾವತ್ತೂ ಹೇಳ್ತೀನಿ. ಕೆಲವೊಬ್ರು ಹೇಳ್ತಾರೆ ಆರ್ಗ್ಯಾನಿಕ್ ಅಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ. ಸ್ನೇಹಿತರೆ, 17 ವರ್ಷದಿಂದ ಆರ್ಗ್ಯಾನಿಕ್ ಅಲ್ಲಿ ಇವತ್ತು ಉತ್ತಮವಾದ ರಿಸಲ್ಟ್ ಕೊಟ್ಟಿದ್ದೀವಿ. ಅಡಿಕೆ ತೋಟ ಅಲ್ಲ, ದಾಳಂಬ್ರೆ, ಪಪ್ಪಾಯ, ಬಾಳೆ, ಪೈನಾಪಲ್, ಯಾಲಕ್ಕಿ ಬಾಳೆ, ಜೀನನ್ ಬಾಳೆ, ಪಂದ್ರ ಬಾಳೆ, ಎಲ್ಲದರಲ್ಲೂ ಕೂಡ ಸ್ನೇಹಿತರೆ ಇವತ್ತು ಅತ್ಯುತ್ತಮವಾದ ರಿಸಲ್ಟ್ ನಮ್ಮ ವಿವಾ ಮಾರ್ಟ್ ಕಡೆಯಿಂದ ಕೊಟ್ಟಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಜೈ ವಿವಾ ಮಾರ್ಟ್. ಜೈ ವಿವಾ ಮಾರ್ಟ್.